ಪ್ರದೀಪ್ ಅವರೇ, ನಾವು ಒಂದು ವರ್ಷದ ಹಿಂದೆನೂ ಡಿಬೇಟ್ ಮಾಡಿದ್ವಿ. ಒಂದು ವರ್ಷದಿಂದ ಇಲ್ಲಿವರೆಗೂ 10 ಬಾರಿ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪಗಳಾಗಿದೆ. ನೀವೇ ಮಾಡಿದ್ರಿ ಮೂಡ ಕೇಸ್ ನನ್ನ ಪ್ರತ್ಯೇಕ ಪ್ರಶ್ನೆ ಇದೆ ಸರ್. ಬಟ್ ಇದಕ್ಕೇನೆ ರಿಲೆವೆಂಟ್ ಆಗಿ ಒಂದು ವರ್ಷದಿಂದ ಈ ತರ ಆರೋಪ ಕೇಳೋಕ್ ಸಿಕ್ತಿದ್ರು ಕೂಡ ಸರ್ಕಾರದ ಬಳಿಯಲ್ಲಿ ನೈತಿಕತೆ ಅನ್ನೋದಿದ್ದಿದ್ರೆ ಅಟ್ಲೀಸ್ಟ್ ಮಿನಿಸ್ಟರ್ನ ಕೂರಿಸ್ಕೊಂಡ್ಬಿಟ್ಟು ಪ್ರಶ್ನೆನಾರು ಕೇಳಿರ್ತಿದ್ರು ಅಥವಾ ತನಿಖೆಗೆ ನೀವು ಸಹಕರಿಸಿ ಅನ್ನೋ ಆದೇಶನಾದ್ರೂ ಬಂದಿರ್ತಿತ್ತು. ಬಂದಿದೆಯಾ ಸರ್? ಮಾಧ್ಯಮವಾಗಿ ನಮಗಂತೂ ಮಾಹಿತಿ ಬಂದಿಲ್ಲ. ವಿರೋಧ ಪಕ್ಷವಾಗಿ ನಿಮ್ಗಾದ್ರೂ ಬಂದಿದ್ಯಾ? ನಿಮ್ಗೆ ಮೋಹನ್ ವಿಶ್ವ ಅವ್ರಿಗೆ ಅಲ್ಲ, ಈಗ ಒಂದು ಲಕ್ಷ್ಮೀನಾರಾಯಣ್ ಸರ್ ಆಲ್ರೆಡಿ ಹೇಳಿದ್ರು, ಒಂದು ಸ್ಟೇಟ್ಮೆಂಟ್ ಒಂದು ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್ ಇನ್ ಪೆಂಡಿಂಗ್ ಇನ್ ಬಿಫೋರ್ ದಿ ಲೋಕಾಯುಕ್ತ ಇಸ್ ಕರೆಕ್ಟ್. ಸೊ ಲೋಕಾಯುಕ್ತ ಈ ಕ್ಷಣದವರೆಗೆ ಅಂದ್ರೆ ಈಗ ಆಲ್ರೆಡಿ ಆಕ್ಷನ್ ತಗೋಬೇಕಾಯ್ತು. ತಗೊಂಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಆಪ್ಷನ್ ನಮಗಿರ್ತಕ್ಕಂಥ ರಾಜ್ಯಪಾಲರ ನಡುವೆ ಮುಂದೆ ಹೋಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ತಗೊಂಡು ನಾವು ವಿ ಶುಡ್ ರಿಜಿಸ್ಟರ್ಡ್ ದಿ ಪ್ರೈವೇಟ್ ಕಂಪ್ಲೇಂಟ್ ಬಿಫೋರ್ ದಿ ಜುರಿಸ್ಡಿಕ್ಷನ್ ಮ್ಯಾಜಿಸ್ಟ್ರೇಟ್. ಇದು ಆಗಬೇಕು ಅವ್ರ ಕಡೆಯಿಂದ. ಆಸ್ ಎ ಕಂಪ್ಲೇಂಟ್ ಅವ್ರು ಇರೋದ್ರಿಂದ ಅವರು ನೆಕ್ಸ್ಟ್ ಪ್ರೊಸೆಸ್ಗೆ ಕಾಲಿಡಬೇಕು. ಯಾಕಂದ್ರೆ ನಮ್ದೇ ಮೂಡ ಕೇಸರು ಅದೇ ತರ ಆಯಿತು. ಯಾಕಂದ್ರೆ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟೆ, ಲೋಕಾಯುಕ್ತಲ್ಲಿ ಏನು ಆಕ್ಷನ್ ತಗೊಳ್ಳದೇ ಇದ್ದ ಕಾರಣಕ್ಕೋಸ್ಕರ ನಾನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಹೋಗಿದ್ದು. ಸೊ ಇಲ್ಲಿ ಅವರು ನೆಕ್ಸ್ಟ್ ಸ್ಟೆಪ್ಸ್ ನ ತಗೋಬೇಕು. ಆವಾಗ ರಾಜ್ಯಪಾಲರು ಇಂಟರ್ವ್ಯೂನ್ ಆಗ್ತಾರೆ. ಸೊ ಕರೆಕ್ಟಾ ಸರ್? ಸೊ ನೀವು ರಾಜ್ಯಪಾಲರಿಗೆ ಇಂಟರ್ವ್ಯೂನ್ಗೆ ಈಗ ಸೂಕ್ತವಾದ ಸಮಯ ಮಾಡಬೇಕು. ಒಂದು. ಎರಡನೇದು ಸರ್, ನಿಮ್ಗೆ ಇನ್ನೊಂದು ಮಾಹಿತಿ ಹೇಳ್ತೀನಿ. 8/9/2025 ನನ್ನ ಸ್ನೇಹಿತರು ರಮೇಶ್ ಅಂತೇಳಿ ಅಡ್ವೊಕೇಟ್, ಅವರು ಮೇಜರ್ ಆಗಿ ಈ ಎಕ್ಸೈಸ್ ಕೇಸ್ನ ಅಟೆಂಡ್ ಮಾಡ್ತಾರೆ. ಅವರು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂತಂದ್ರೆ ಅವರ ಕಕ್ಷಿದಾರರ ಹತ್ರ ಜಾಯಿಂಟ್ ಕಮಿಷನರ್ ನಾಗರಾಜಯ್ಯ ಈಸ್ ಡಿಮ್ಯಾಂಡಿಂಗ್ ದಿ ಅಮೌಂಟ್, ನನಗಿಷ್ಟು ಮಿನಿಸ್ಟರ್ಗೆ ಇಷ್ಟು ಕೊಡಬೇಕು, ನೀವು ಇಷ್ಟನ್ನ ಕೊಟ್ರೆ ಆ ಮಿನಿಸ್ಟರ್ಗಾರ ಕೊಡಿ, ಅವ್ರ ಮಗನ್ಗಾರ ಕೊಡಿ ಅನ್ನೋ ಆಡಿಯೋ ಅವ್ರ ಹತ್ರನೂ ಇರ್ತದೆ. ಮತ್ತೆ ನೇರವಾಗೂ ಅವ್ರು ಮಾತಾಡಿರ್ತಾರೆ. ಎಸ್, ಆಡಿಯೋನು ಇದೆ. ಎಸ್, ನಾಗರಾಜಯ್ಯನವರೇ ನೇರವಾಗಿ ಹೇಳ್ತಾರೆ, ನನಗೆ ಇಷ್ಟು ಕೊಡಿ, ನನ್ನ ಅಥವಾ ಅವ್ರ ಮತ್ತೆ ಇವ್ರಿಗೆ ಮಿನಿಸ್ಟರ್ಗೆ ಮಗನಿಗೆ ಇಷ್ಟು ಕೊಟ್ಬಿಡಿ, ಅಥವಾ ನೀವು ಅವ್ರ ಕಡೆ ನನಗೆ ಫೋನ್ ಮಾಡಿಸ್ಬಿಡಿ, ಹೋಗಿ ನಾನು ಕೊಡ್ತೀನಿ ಲೈಸೆನ್ಸ್. ಇದು ಏನು CL7ಗೆ. ಯಾಕೆಂದ್ರೆ CL2 ಅಂಡ್ CL9 ಈಗ ಯಾವ ಕೊಡ್ತಾ ಇಲ್ಲ. ಆಲ್ರೆಡಿ ಅದು ಯಾವತ್ತು ಇದು ಸ್ಯಾಂಕ್ಷನ್ ಆಗಿಲ್ಲ. ಓನ್ಲಿ CL7 ನ ಲಾಸ್ಟ್ ಬಿಜೆಪಿ ಗವರ್ಮೆಂಟ್ ಅದನ್ನು ಕ್ರಿಯೇಟ್ ಮಾಡ್ತು ಫಾರ್ ದಿ ಪರ್ಪಸ್ ಆಫ್ ದಿ ಇಂಪ್ರೂವ್ಮೆಂಟ್ ಟೂರಿಸಮ್. ಆ ಟೂರಿಸಂ ನಲ್ಲಿ ಎಷ್ಟು ಮೋಸ ಆಗ್ತಿದೆ, ಎಷ್ಟು ಮೋಸ ಆಗ್ತಿದೆ ಅಂತಂದ್ರೆ ಕೇವಲ ಫಾರ್ ದ ಪರ್ಪಸ್ ಆಫ್ ದ ಬಿಲ್ಡಿಂಗ್ ಟೇಕಿಂಗ್ ದಿ ಒಬ್ಟೈನ್ ದಿ ಲೈಸೆನ್ಸ್, ಬಿಲ್ಡಿಂಗ್ ಕಟ್ತಾರೆ, ಅಲ್ಲಿ ಯಾವ ಲಾಡ್ಜಿಂಗ್ ಆಗಲಿ ರೆಸ್ಟೋರೆಂಟ್ ಆಗಲಿ ಮಾಡಲ್ಲ, ಕೇವಲ ರನ್ನಿಂಗ್ ಮಾಡೋದು ಓನ್ಲಿ ಈ ಲೈಸೆನ್ಸ್ ನ ಮಾತ್ರ ರನ್ ಮಾಡ್ತಾರೆ. ಸೊ ದಟ್ ಈಸ್ ದಿ ಇಲ್ಲಿಗಲ್. ನೀವು ಎಲ್ಲಾ ಕಡೆ ಟೂರಿಸಂ ಮಾಡ್ಲಿ ಅಂತ ಮಾಡಿದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು. ಪ್ರದೀಪ್ ಸರ್, ಆಶ್ಚರ್ಯ ಆಗ್ತಾ ಇರೋದು ವಿತ್ ಆಡಿಯೋ ಸಾಕ್ಷಿ ಇದ್ರೂ ಕೂಡ ಇಷ್ಟೊಂದು ನಮ್ನೆಸ್ ನೋಡಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ವಕೀಲರು ಕೊಟ್ಟಿದ್ದಾರೆ. ನಾನು 20 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನಾನು ಈ ಫೀಲ್ಡ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ನಾನು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ವಿತ್ ಆಡಿಯೋ ಕ್ಲಿಪ್ಪಿಂಗ್ಸ್ ಕೊಟ್ಟಿದ್ದಾರೆ. ಆದ್ರೆ ಈವನ್ ಟಿಲ್ ಟುಡೇ 8/9/2025 ಈವನ್ ಟಿಲ್ ಟುಡೇ ದೇ ನಾಟ್ ಟೇಕ್ ಎನಿ ಸಿಂಗಲ್ ಆಕ್ಷನ್. ಅಂದ್ರೆ ಇದ್ರಲ್ಲಿ ಎಷ್ಟು ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಮೇ ಬಿ 6,000 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಒಂದು ಅಂದಾಜು. ಯಾಕೆ ನಾವು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ, ಒಂದು ಅಂದಾಜು. ಇವರು ಕೊಟ್ಟಿರ್ತಕ್ಕಂಥ ಲೈಸೆನ್ಸು, ಟ್ರಾನ್ಸ್ಫರ್, ಶಿಫ್ಟಿಂಗು, ಇದೆಲ್ಲವನ್ನು ಲೆಕ್ಕ ಹಾಕೊಂಡು ನಾವು ಹೇಳೋದಾದ್ರೆ ಇಷ್ಟು ಅಂದಾಜು ಆಗಿರಬಹುದು ಅಂತ. ಯಾಕಂದ್ರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಇವರು ವಸೂಲಿ ಮಾಡಿರೋದು ನಿಜ, ಇದು ಸತ್ಯ. ಇದ್ರ ಮೇಲೆ ಅವ್ರು ನೋಡಿ ಎಷ್ಟು ಒಬ್ಬ ಮಂತ್ರಿಗಳಾಗಿ ಎಷ್ಟು ಉದ್ದಟತನದ ಬೇಜವಾಬ್ದಾರಿ ಹೇಳಿಕೆಯನ್ನ ಒಂದು ಕೊಡ್ತಾರೆ. ಔಟ್ಸೈಡ್ ದಿ ಹೌಸ್ ಅಧಿವೇಶನ ನಡೀತಿರ್ಬೇಕಾದ್ರೆ ಔಟ್ಸೈಡ್ ದಿ ಹೌಸ್ ಅವ್ರ ಸ್ಟೇಟ್ಮೆಂಟ್ ಮಾಡೋದೇ ತಪ್ಪು. ಮೊನ್ನೆ ಫಸ್ಟ್ ಡೇ ಅವರು ಸದನದ ಹೊರಗೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆಮೇಲೆ ಹೌಸ್ ಅಲ್ಲಿ ನಡೀತಿರ್ಬೇಕಾದ್ರೆ ಹೌಸಿನ ಚರ್ಚೆಯಲ್ಲಿ ಪಾಲ್ಗೊಂಡ ಬಳಿಕ ಅಲ್ಲೇ ಆನ್ಸರ್ ಕೊಡಬೇಕಾಗುತ್ತೆ. ಅದು ಪ್ರಿವಿಲೇಜ್ ಆಫ್ ದಿ ಮೆಂಬರ್ಸ್, ಹಕ್ಕುಚ್ಯುತಿ ಆಗುತ್ತೆ. ಹೀಗಾಗಿ ಈಗಲೂ ಅಷ್ಟೇ ಹೊರಗಡೆ ಉದ್ದಟತನ ಅಂದ್ರೆ ನನ್ನ ಇಲಾಖೆ ಅಲ್ಲ, ಎಲ್ಲ ಇಲಾಖೆ ನಡೀತದೆ ಅಂತ ಅವರೇ ಹೇಳ್ತಾರೆ ಅವ್ರ ಮೀಡಿಯಾದಲ್ಲಿ. ಎಸ್, ಈಸ್ ಅಡ್ಮಿಟೆಡ್ ಇನ್ ಓಪನ್ ಮೀಡಿಯಾ. ಸೊ ಅವ್ರಿಗೆ ಇದ್ರೆಲ್ಲ ಅರ್ಥ ಆಗಿದೆ ಎಷ್ಟು ಮಟ್ಟಿಗೆ ಅವ್ರು ಭ್ರಷ್ಟಾಚಾರ ಮಾಡಿದೀವಿ ಅಂತ. ಅಂದ್ರೆ ಬೇರೆ ಇಲಾಖೆಲ್ಲೂ ಆಗ್ತದೆ, ನಾನು ಒಬ್ಬನೇ ಟಾರ್ಗೆಟ್ ಮಾಡಬೇಡಿ ಅಂತ. ಅಂದ್ರೆ ಅದ್ರ ಆಕ್ಷನ್ ಅನ್ನೋದಾಗತ್ತೆ ಅನ್ನೋ ನಿರೀಕ್ಷೆ ಹೆಂಗೆ ಸರ್? ಇಲ್ಲ, ನೀವು ಕಂಪ್ಲೇಂಟ್ ಕೊಟ್ರಿ, ಎಲ್ಲ ಆಯ್ತು, 3 ಜನನ ಅರೆಸ್ಟ್ ಮಾಡಿದ್ರು, ನಮಗ್ ಬಂದ್ ಮಾಹಿತಿ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಸರ್. 3 ಜನಕ್ಕೆ ಬೇಲ್ ಆಗಿದೆಯಂತೆ. ಅರೆಸ್ಟ್ ಆದ 3 ಜನ, ಇಬ್ಬರು ಅಧಿಕಾರಿ, ಒಬ್ರು ಕಾನ್ಸ್ಟೇಬಲ್, 3 ಜನ ಅಲ್ಲ, ಅರೆಸ್ಟ್ ಆಗಿರುವ ಅಧಿಕಾರಿಗಳಿಗೆ ಬೇಲ್ ಆಗುತ್ತೆ ಅಂದ್ರೆ ನಾವು ಮಿನಿಸ್ಟರ್ ರಾಜೀನಾಮೆ ಎಲ್ಲೋ ದೂರದ ಕನಸು ಕಾಣ್ತಾ ಇದೀವ ಅಂತ ಸರ್? ಅದೇ ಮೇಡಮ್, ನೋಡಿ, ಇದು ಈ ವರ್ಷದಲ್ಲಿ ಫಸ್ಟ್ FIR ಹೈಯೆಸ್ಟ್ ಅಮೌಂಟ್ದು
ಅದು 2,30,00,000 ಇದಕ್ಕೆ ಬೇಲ್ ಬಂದಿದೆ. ನೀನು ಎಲ್ಲಿ ಹೋಗಿ ನಾವು ಕೇಳೋದು? 3 ಜನಕ್ಕೆ ಬೇಲ್ ಸಿಕ್ಕಿದೆ. 3 ಜನಕ್ಕೆ ಬಂದಿದೆ. ಅದು ರೀಸನ್ಸ್ ನೋಡ್ಬೇಕು ಸರ್. ಒಬ್ರು ಮನೇಲಿ ಯಾರೋ ನಿಜ ಇರ್ಬೋದೇನೋ ಗೊತ್ತಿಲ್ಲ, ಒಬ್ರು ಮನೇಲಿ ಯಾರೋ ತೀರ್ಕೊಂಡಿದ್ದಾರೆ, ಇನ್ನೊಬ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ರೆಡ್ ಹ್ಯಾಂಡ್ ಆಗಿ ಲಂಚ ಸ್ವೀಕಾರ ಮಾಡ್ತಾ ಇರುವ ಅಧಿಕಾರಿಗಳಿಗೆ ಬೇಲ್ ಸಿಗತ್ತೆ. ಲಾ ಸಿಸ್ಟಮ್ ಅದನ್ನ ನೋಡಿ ನಮಗೂ ಎಲ್ಲ ಶಾಕ್ ಆಯ್ತು ಮೇಡಮ್. ನಾವು ಮುಂದೆ ಇದ್ರೆಲ್ಲ ನೋಡಿದ್ವಿ 3 ತಿಂಗಳು ಆಗಲ್ಲ ಅನ್ಕೊಂಡ್ವಿ. ನಾನು ಹೋಗ್ತೀನಿ, ಆದ್ರೆ ಈ ವಿಷಯದಲ್ಲಿ ಆಸ್ ಎ ಕಂಪ್ಲೇಂಟ್ ಯು ಫೈಲ್ಡ್ ಎ ಕಂಪ್ಲೇಂಟ್ ಚಾಲೆಂಜ್ ದಟ್ ಆರ್ಡರ್. ಹೌದು ಸರ್, ಮಾಡಬೇಕು ಹೈಕೋರ್ಟ್ ಆಫ್ ಕರ್ನಾಟಕ ಬೇಲ್ ಕೊಟ್ಟಿರೋದು ಇಂಥ ರೀಸನ್ಗೋಸ್ಕರ ಇವ್ರಿಗೆ ಅದು ಮಾಡ್ತಾ ಇದೀವಿ ಮಾಡಬೇಕು ಅಂತ ವೈಯಕ್ತಿಕವಾಗಿ, ಅಥವಾ ಸರ್ಕಾರ ಕೂಡ ಇದನ್ನ ಚಾಲೆಂಜ್ ಮಾಡಬೇಕಾಗಿತ್ತು. ಖಂಡಿತ. ಈಗ ಅದನ್ನ ಸರ್ಕಾರ ಕೂಡ ಚಾಲೆಂಜ್, ನಿಮಗೂ ಅವಕಾಶ ಇದೆ, ಸರ್ಕಾರಕ್ಕೂ ಅವಕಾಶ ಇದೆ. ಇವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ, ಇವರು ಚಾಲೆಂಜ್ ಮಾಡಿ ಅವ್ರನ್ನ ಒಳಿ ಕಟ್ಟಬೇಕು. ಬೇರೆ ಬೇರೆ ಪ್ರದೀಪ್ ಸರ್ ಕ್ಷಮೆ ಇರ್ಲಿ, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ನೀವು ಆವೇಶದಲ್ಲಿ ನಾಚಿಕೆ ಮಾನ ಮರ್ಯಾದೆ ಅಂತ ಹೇಳಿ ಪ್ರಶ್ನೆ ಮಾಡ್ತೀರಿ. ಮೊದಲೇ ಕಾಂಗ್ರೆಸ್ ವಕ್ತಾರರು ನಮ್ ಡಿಬೇಟ್ ಬಂದಿಲ್ಲ, ನಾವು ಕುತ್ಕೊಂಡು ಅಜೆಂಡಾ ಸೆಟ್ ಮಾಡ್ತಾ ಇದೀವಿ, ಬೇಕು ಅಂತ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾವು ಕಟ್ತಾ ಇದೀವಿ, ಹಿಂಗೆಲ್ಲ ನಮ್ ಚಾನೆಲ್ ಮೇಲೆ ಆರೋಪ ಬರುತ್ತೆ ಸರ್. ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಇದೆ. ಆರೋಪಕ್ಕೆ ಸಂಬಂಧಪಟ್ಟಂತೆ 3 ಜನ ಅರೆಸ್ಟ್ ಆಗಿದ್ರು, 3 ಜನ ಕೂಡ ಆಚೆ ಬಂದಿದ್ದಾರೆ. ಎಂತ ದುರಂತಪ್ಪ. ಈ ಕಂಪ್ಲೇಂಟ್ ಕೊಟ್ಟವ್ರ ಮನಸ್ಥಿತಿ ಬಗ್ಗೆ ಪ್ರಶ್ನೆ ಬಂದ್ಬಿಡುತ್ತೆ ಸರ್. ನಿಮ್ಗೆ ಏನಂತ ಈ 3 ಜನ ಬೇಲ್ ಮೇಲೆ ಆಚೆ ಬಂದ್ರು? ದರ್ಶನ್ ಕೇಸ್ ನ ಹೆಂಗೆ ಅವರು ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿಸಿದ್ರು, ಹಾಗೆ ಈ ಕೇಸಲ್ಲೂ ಭ್ರಷ್ಟಾಚಾರದ ಮುಕ್ತ ಬಗ್ಗೆ ಮಾತಾಡ್ತಕ್ಕಂಥ, ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಮಹಾತ್ಮ ಗಾಂಧೀಜಿ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ, 125 ವರ್ಷ ಇತಿಹಾಸದ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ನೈತಿಕವಾಗಿ ಏನಾದ್ರೂ ಗೌರವ ಇದ್ರೆ ಅವರು ಚಾಲೆಂಜ್ ದಟ್ ಆರ್ಡರ್. ಆಕ್ಚುಲಿ ಇನ್ನು ಹೇಳಬೇಕು ಅಂದ್ರೆ, ಇವಾಗ ಅವರು ಜಿ ರಾಮ್ಜಿ ವಿಚಾರದಲ್ಲಿ ಮಹಾತ್ಮ ಗಾಂಧಿ ಹೆಸರು ತಂದು ಮಾತಾಡ್ತಿದಾರಲ್ಲ, ಇವರು ಇದೇ ಮಹಾತ್ಮ ಗಾಂಧಿ ಆದರ್ಶ ಫಾಲೋ ಮಾಡೋರಾದ್ರೆ, ಮಹಾತ್ಮ ಗಾಂಧಿ ಏನ್ ಹೇಳಿದ್ರು, ಕಂಪ್ಲೀಟ್ ಲಿಕ್ಕರ್ ಬ್ಯಾನು, ಎಂಡಾ ಸಾರಾಯಿ ಸಹವಾಸ ಮಾಡಬಾರ್ದು ಅಂತ ಹೇಳಿದ್ರು. ಇವರು ಇವತ್ತು ಇದೇ ಸರ್ಕಾರದಲ್ಲಿ ಇದೇ ಎಂಡಾ ಮಾರ್ಕೊಂಡು ಇಲ್ಲೇ ಸಾವಿರಾರು ಕೋಟಿ ನೀರು ಕುಡಿತಾ ಇದ್ದಾರೆ. ಇವರು ಯಾವ ಮುಖ ಇಟ್ಕೊಂಡು ಗಾಂಧೀಜಿ ಬಗ್ಗೆ ಮಾತಾಡ್ತಾರೆ? ಬಟ್ ನನಗೆ ಲಕ್ಷ್ಮೀನಾರಾಯಣ್ ಸರ್ ಇಂದ ಪ್ರತಿಕ್ರಿಯೆ ಬೇಕು ಸರ್. ನಾನು ಮತ್ತೊಮ್ಮೆ ಪ್ರಶ್ನೆ ರಿಪೀಟ್ ಮಾಡ್ತೀನಿ. ಅಧಿಕಾರಿಗಳೇ ಬೇಲ್ ಮೇಲೆ ಆಚೆ ಬಂದಿದ್ದಾರೆ ಅಂದ್ರೆ ಸಚಿವರ ರಾಜೀನಾಮೆ ನಾವು ದೂರದ ಕನಸು ಕಾಣ್ತಾ ಇದೀವಿ ಅಂತ ಹೇಳಿ. ಮೇಡಮ್, ನಾನು ಅಲ್ಲ, ನಾವು ವ್ಯಕ್ತಪಡಿಸೋದಲ್ಲ, ಲೋಕಾಯುಕ್ತ ಆಫೀಸರ್ಸ್ ಅವ್ರಿಗೆ ದಿಗ್ಭ್ರಮೆ. ಇನ್ನು ಅವರು ಅದೇ ಡಿಪಾರ್ಟ್ಮೆಂಟ್ ಪೊಲೀಸರು ಇವರು ಹಿಂದೆ ಹೋಗಿ ಒಂದು 15-20 ದಿವಸ ಅವ್ರು ಯಾರಿಗೂ ಬೇಲ್ ಆಗಿಲ್ಲ ಸಣ್ಣ ಸಣ್ಣ ಕೇಸ್ಗಳಿಗೆ. ಇದು ಡೈರೆಕ್ಟ್ ಇದೆ, ಬೇರೆ ಯಾರು ಮೀಡಿಯೇಟರ್ ಇಲ್ಲ. ಅವರು ನಾನು ಮಾತಾಡಿರೋದು, ಒಬ್ಬ DC ಮಾತಾಡಿರೋದು, ಒಬ್ಬ ಸೂಪರ್ಡೆಂಟ್ ಮಾತಾಡಿರೋದು, ಮಂತ್ರಿ ಹತ್ರ ಮಾತಾಡಿದ್ರು ಅಂತ ಎಲ್ಲ ಹೇಳಿದ್ದಾರೆ. ಈ ತರ ಕೇಸ್ಗೆ ಇದು ಬಂದಿದೆ ಅಂದ್ರೆ ಅವರೇ ಅವರು SP DYSP ಅವರಿಗೆ ಏನ್ ಹೇಳ್ಬೇಕು ಅಂತ ಆಗ್ತಿಲ್ಲ. ಅವ್ರಿಗೆ ಒಂಥರ ಶೇಮ್ಲೆಸ್ ಇದಾಗ್ತಿದೆ. ಏನ್ ಈ ತರ ಇದಾಯ್ತಲ್ಲ.